ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ಕಳೆದ 2ನೇ ತಾರೀಕು ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ಪ್ರವಾಸಿ ತಾಣವಾದ ನಂದಿ ಬೆಟ್ಟದಲ್ಲಿ ಕರ್ನಾಟಕ ಸರ್ಕಾರದಿಂದ ಸಚಿವ ಸಂಪುಟ ಸಭೆ ನಡೆದದ್ದು ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರದ ಸಂಪುಟ ಸಭೆ ನಡೀತಿದೆ ಅಂದ ಮೇಲೆ ಊರಿನ ಜನ ನಮ್ಮ ಜಿಲ್ಲೆಗೆ ಏನಾದರೂ ಸಿಗುತ್ತೆ ಅನ್ನೋ ಆಸೆಯನ್ನು ಪಡೋದು ಸಾಧಾರಣ ಸಂಗತಿಯೇ. ಈ ಆಸೆಯನ್ನು ತಪ್ಪು ಅಂತ ಹೇಳೋಕೆ ಬರಲ್ಲ. ನಂದಿ ಬೆಟ್ಟದ ಸಂಪುಟ ಸಭೆಯ ಮೇಲೆ ಬೆಟ್ಟದಷ್ಟು ಆಸೆ ಹೊತ್ತು ಕೂತಿದ್ರು ಚಿಕ್ಕಬಳ್ಳಾಪುರದ ಜನ. ಇಷ್ಟೆಲ್ಲ ಆಸೆಗಳು ನಿರೀಕ್ಷೆಗಳಿಗೆ ಕಾರಣವಾಗಿದ್ದ ಸಂಪುಟ ಸಭೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿದ್ದೇನು ಬಂದಿದ್ದೇನು ಅನ್ನೋದನ್ನ ಸ್ವಲ್ಪ ಅವಲೋಕಿಸೋಣ ಬನ್ನಿ. ಚಿಕ್ಕಬಳ್ಳಾಪುರದ ಜನರಿಗೆ ಈ ಸಂಪುಟ ಸಭೆಯಿಂದ ಇದ್ದ ಬಹುಮುಖ್ಯ ನಿರೀಕ್ಷೆಗಳನ್ನು ನೋಡೋದಾದ್ರೆ, ನಂಬರ್ 1, HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ. ಇದಂತೂ ನಮ್ಮೂರಿನ ಮಟ್ಟಕ್ಕೆ ನಿರ್ಣಾಯಕವೇ ಅನ್ನುವಂತಹ ಸಂಗತಿ ಬಿಡಿ. ನಂಬರ್ 2, ನಂದಿ ಮೆಡಿಕಲ್ ಕಾಲೇಜಿಗೆ ಆಸ್ಪತ್ರೆ ವ್ಯವಸ್ಥೆ. ಅಲ್ಲಿನ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮತ್ತು ಅಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಾಡಿನ ಜನರಿಗೆ ಬಹುಮುಖ್ಯವಾಗಿ ಬೇಕಿರುವ ವ್ಯವಸ್ಥೆ. ನಂಬರ್ 3, ಕ್ಷೇತ್ರದಲ್ಲಿ ಉದ್ದಿಮೆಗಳ ಸ್ಥಾಪನೆ. ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಊರು ಬಿಟ್ಟು ಗುಳೆ ಹೋಗುತ್ತಿರುವ ಯುವ ಸಮೂಹದ ಸಂಖ್ಯೆಯ ದೃಷ್ಟಿಯಿಂದ ಇದು ಸಹ ಸಮಂಜಸ ನಿರೀಕ್ಷೆಯೇ. ಇವೆಲ್ಲ ಚಿಕ್ಕಬಳ್ಳಾಪುರ ಜನತೆಯ ಮೇಜರ್ ನಿರೀಕ್ಷೆಗಳು. ಇದು ಬಿಟ್ಟರೆ ತಾಲೂಕುವಾರು ಬಹಳಷ್ಟು ಆಶೋತ್ತರಗಳಿದ್ದವು. ಇದೀಗ ನಡೆಯಲಾದ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರುವ ಅನುದಾನ ಮತ್ತು ಯೋಜನೆಗಳನ್ನು ನೋಡೋದಾದ್ರೆ, APMC ವತಿಯಿಂದ 141.5 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪಿಸಲು ಅನುದಾನ ನೀಡಲಾಗಿದೆ. ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜು ಮತ್ತು ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜು ಎರಡೂ ಕಾಲೇಜುಗಳಿಗೆ MRI ಸ್ಕ್ಯಾನಿಂಗ್ ಯಂತ್ರಗಳನ್ನು 21.40 ಕೋಟಿ ವೆಚ್ಚದಲ್ಲಿ ಈ ಸಂಪುಟ ಸಭೆಯಲ್ಲಿ ನೀಡಲಾಗಿದೆ. ಮಂಚನಹಳ್ಳಿಯಲ್ಲಿ ಮತ್ತು ಕೈವಾರದಲ್ಲಿ ಇರುವಂತಹ PHC ಸೆಂಟರ್ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಉನ್ನತೀಕರಣಗೊಳಿಸುವ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಸಂಪುಟ ಸಭೆಯಲ್ಲಿ ಎತ್ತಿನ ಹೊಳೆ ಎಂಬ ಚಿಕ್ಕಬಳ್ಳಾಪುರದ ಪಾಲಿನ ಮಾಯಾಮೃಗದ ಬಗ್ಗೆ ಪ್ರಸ್ತಾಪವಾಗಿ, ಇನ್ನು 2 ವರ್ಷಗಳಲ್ಲಿ ನಿಮಗೆಲ್ಲ ನೀರು ಕೊಟ್ಟೇ ಕೊಡುತ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಕ್ಕೊರಳಿನಲ್ಲಿ ಶಪಥಗೈದಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ರವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಧ್ಯಮದವರನ್ನೆಲ್ಲ ಒಂದು ದಿನ ಕರೆದುಕೊಂಡು ಹೋಗಿ ನೇರವಾಗಿ ಎತ್ತಿನ ಹೊಳೆಯ ವಸ್ತುಸ್ಥಿತಿ ತೋರಿಸುತ್ತೇನೆ ಎಂದು ಝೇಂಕರಿಸಿದ್ದಾರೆ. ನೋಡೋಣ ಈ ಆಶ್ವಾಸನೆ ಸಹ ಕಳೆದ 12 ವರ್ಷಗಳಿಂದ ಕೊಡಲಾಗುತ್ತಿರುವ ಹಾರಿಕೆಯ ಆಶ್ವಾಸನೆಯೋ ಅಥವಾ ನಿಜವೋ ಅಂತ. ಒಟ್ಟಾರೆ ಚಿಕ್ಕಬಳ್ಳಾಪುರಕ್ಕೆ ಅಂದಾಜು 250 ಕೋಟಿಯಷ್ಟು ಅನುದಾನ ಬಂದಿದೆ ಅನ್ನೋದು ನಮ್ಮ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ರವರ ಮಾತು. ಇನ್ನು ಕ್ಷೇತ್ರದ ಜನಪ್ರತಿನಿಧಿಯಾದ ಮಾನ್ಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ರವರು ತಮ್ಮ ಪ್ರಭಾವ ಬಳಸಿ ಇನ್ನೂ ಏನಾದರೂ ಮ್ಯಾಜಿಕ್ ಮಾಡಿ ದೊಡ್ಡ ಮಟ್ಟದ ಅನುದಾನ ತರಬಹುದಿತ್ತು ಅನ್ನೋದು ಕ್ಷೇತ್ರದ ಜನರ ಅಭಿಪ್ರಾಯ. ಬಟ್ ಪ್ರಾಕ್ಟಿಕಲ್ ಆಗಿ ಅದು ಸಾಧ್ಯವಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ. ಕಾರಣ, ಪ್ರಸಕ್ತ ಇರುವ ಈ ಸರ್ಕಾರದಲ್ಲಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಿಂಗಳಿಗೆ ನಮಗಿರುವ ಮಾಹಿತಿಯ ಪ್ರಕಾರ 54,000 ಕೋಟಿ ಬೇಕೇ ಬೇಕು ಅನ್ನುವಂಥದ್ದು. ಹೀಗಿರುವಾಗ ರಾಜ್ಯದ ಆಲ್ಮೋಸ್ಟ್ ಅಭಿವೃದ್ಧಿ ಕೆಲಸಗಳು ನಿಂತಿವೆ. ಸೊ ರಾಜ್ಯದ ಎಲ್ಲ ಕ್ಷೇತ್ರಗಳಿಗೆ ಪ್ರತ್ಯೇಕ ಅನುದಾನ ಅನ್ನೋದು ಮರುಭೂಮಿಯ ಓಯಾಸಿಸಿನಂತೆ ಆಗಿ ಹೋಗಿದೆ. ಬಹುಶಃ ಈ ಗ್ಯಾರಂಟಿಗಳೇನಾದರೂ ಇಲ್ಲದೆ ಹೋಗಿದ್ರೆ ಸರ್ಕಾರದಿಂದ ಪ್ರತ್ಯೇಕ ಅನುದಾನಗಳನ್ನು ತರುವಲ್ಲಿ ಪ್ರದೀಪ್ ಈಶ್ವರ್ ರವರು ಯಶಸ್ವಿಯಾಗುತ್ತಿದ್ರೇನೋ ಅನ್ನೋ ಮಾತು ಕೂಡ ಇದೆ. ಅಫ್ಕೋರ್ಸ್ ಇದನ್ನು ಅಲ್ಲಗಳೆಯೋ ಹಾಗಿಲ್ಲ. ತಮ್ಮ ಸ್ವಂತ ಹಣದಿಂದ ಅನೇಕ ಕೆಲಸಗಳನ್ನು ಮಾಡ್ತಿರೋದನ್ನು ಗಮನಿಸಿದರೆ ಶಾಸಕರದ್ದು ನಾಟ್ ಬ್ಯಾಡ್ ಅನ್ನುವಂತಹ ಪರ್ಫಾರ್ಮೆನ್ಸ್. ಎಲ್ಲವನ್ನು ಒಟ್ಟಾಗಿ ನೋಡಿದರೆ ಚಿಕ್ಕಬಳ್ಳಾಪುರಕ್ಕೆ ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇವು ಅನ್ನೋ ಹಾಗಿದೆ. ವಂದನೆಗಳೊಂದಿಗೆ ಸುಮನ್ ಟಿವಿ.